ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ನಾವು ಸಣ್ಣವರಿರ್ಬೇಕಾದ್ರೆ ಸೂಪರ್ ಮಿಂಟ್ ಅಂದ್ರೆ ಗೋಲ್ಡನ್ ಮಿಂಟ್ ಅಂತ ಹೇಳಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದೊಂದು ಗೇಮ್ ಶೋ ಆಗ್ತಿತ್ತು. ಸೊ ಆ ಒಂದು ಮೂಮೆಂಟಲ್ಲಿ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಇದ್ದೆ. ಸೊ ರೀಸೆಂಟಾಗಿ 2 ಡೇಸ್ ಹಿಂದ್ಗಡೆ ಒಂದು ಕಾನ್ಸಿಡೆನ್ಸ್ ಆಗಿ ನನ್ನ ಫ್ರೆಂಡ್ ಪ್ರೈಮರಿ ಸ್ಕೂಲ್ ಫ್ರೆಂಡ್, ಓಕೆ, ನಾವು ಊರ್ ಕಡೆ ಬರಬೇಕಾದ್ರೆ ಕಾನ್ಸಿಡೆನ್ಸ್ ಥರನೇ ಮೆಟ್ಟಾದ್ವಿ. ಸೊ ಆ ಒಂದು ಟೈಮಲ್ಲಿ ನಾವು ಮಾತಾಡ್ತಾ ನಮ್ಮ ಫ್ರೆಂಡ್ ಅವ್ರು ಹೇಳಿದ್ದು, ಸೊ ನಾವು ಸ್ಕೂಲ್ ಇರಬೇಕಾದ್ರೆ ಈ ಥರ ಇವೆಂಟ್ಸ್ ಎಲ್ಲ ಕಂಡಕ್ಟ್ ಮಾಡ್ತಿದ್ದೆ ಅಂತ. ಬಟ್ ನನಗೆ ಯಾವ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಿದ್ದೆ ಅಂತ ನನಗೆ ನೆನಪಾಗ್ತಿಲ್ಲ. ಬಟ್ ಆ ವಿನ್ನರ್ಸಿಗೆ ಒಂದು ಇಷ್ಟಿಷ್ಟು ಸ್ಪ್ರೈಟ್ ಕೊಡೋದು ಆ ಥರ ಎಲ್ಲ ಇತ್ತು ಆ ಒಂದು ಟೈಮಲ್ಲಿ. ಬಟ್ ನನಗೆ ಹೈಸ್ಕೂಲ್ ಇರಬೇಕಾದ್ರೆ ನೆನಪಾಗ್ತಿದೆ, ಮನೆಯಿಂದ ಈ ಥರದ ನಾನು ಹಾಸ್ಟೆಲ್ ಇದ್ದೆ ಹೈಸ್ಕೂಲಲ್ಲಿ. ಸೊ ಆ ಒಂದು ಟೈಮಲ್ಲಿ ಮನೆಯಿಂದ ಈ ಥರ ಇಕ್ವಿಪ್ಮೆಂಟ್ಸ್ ಐಟಮ್ಸ್ ಎಲ್ಲ ತಗೊಂಡೋಗಿ ಅಲ್ಲಿ ಗೇಮ್ಸ್ ಕಂಡಕ್ಟ್ ಮಾಡ್ತಿದ್ದೆ. ಸೊ ನೆಟ್ ಮೇಲೆ ನೆಟ್ ಹಾಕೋದು ಅದು ನೋಡಿರ್ತೀರ ಮೇ ಬಿ ಯಾವ ಗೇಮ್ ಶೋದಲ್ಲಿ. ಆ ಒಂದು ನೆಟ್ ಎಲ್ಲ ತಗೊಂಡೋಗಿದ್ದೆ, ಅದ್ರಲ್ಲಿ ಸೀಸ್ ಆಗಿದ್ದು ತುಂಬಾನೇ ಸ್ಟೋರಿ ಇದೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿದ್ದ ಗೇಮ್ ಆಗಿತ್ತು ಹೂ ವಿಲ್ ಡ್ರಿಂಕ್ ದ ಮೋಸ್ಟ್ ಗ್ಲಾಸ್ ಆಫ್ ವಾಟರ್ ಅಂತ ಹೇಳಿ. ಯಾರು ಜಾಸ್ತಿ ನೀರು ಕುಡಿತಾರೆ ಅವ್ರು ವಿನ್ನರ್ ಅಂತ. ಸೊ ಕೆಲವರು ತುಂಬ ನೀರು ಕುಡಿಯೋದು, ಅದು ಲಾಸ್ಟ್ ವಾಮಿಟ್ ಮಾಡೋದು, ಆ ಥರ ತುಂಬ ಸ್ಟೋರಿ ಎಲ್ಲ ಇತ್ತು. ಸೊ ಈ ಥರ ತುಂಬಾ ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ಎಲ್ಲ ಆಗ್ತಿತ್ತು. ನಾವು ಸ್ಕೂಲ್ ಡೇಸಲ್ಲಿ ಇರಬೇಕಾದ್ರೆ ನಮಗೆ ತುಂಬ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ನ ಫ್ರೆಂಡ್ಸ್ ಸರ್ಕಲ್ ಇತ್ತು. ಬಟ್ ದೊಡ್ಡವರಾಗ್ತಾನೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ ಒಬ್ಬೊಬ್ಬರು ಗಲ್ಫ್ ಕಂಟ್ರೀಸಿಗೆ ಬೇರೆ ಊರ ಕಡೆ ಎಲ್ಲ ಆ ಥರ ಶಿಫ್ಟ್ ಆಗ್ತಾ ಹೋದರು. ಸೊ ಈವನ್ ಮೀ ಆಲ್ಸೋ ನಾವು ಬ್ಯಾಂಗ್ಳೂರ್ ಕಡೆ ಹೋದೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ಬಂದಾಗ ಕೆಲವರು ನಮ್ಮ ಪ್ಯಾಷನ್ಸ್ ನಾವು ಬಿಟ್ಟು ಫಾರ್ ದ ಸೇಕ್ ಆಫ್ ಫ್ಯಾಮಿಲಿ ಅಂತ ಹೇಳಿ ನಾವು ಪ್ಯಾಷನ್ನೇ ಬಿಟ್ಟು ಹೋಗೋದಾಗಿರುತ್ತೆ. ಮೋಸ್ಟ್ ಆಫ್ ದ ಮಿಡ್ಲರ್ಸ್ ಫ್ಯಾಮಿಲಿ ಯಾವತ್ತೂ ಫೇಸ್ ಮಾಡೋ ಚಾಲೆಂಜಸ್, ಎಸ್ಪೆಷಲಿ ಈ ಥರ ಗೇಮ್ಸ್ ಎಲ್ಲ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ನನ್ನ ಸಬ್ಜೆಕ್ಟಲ್ಲಿ. ಸೊ ಎನಿವೇ ಇದೊಂಥರ ಪ್ಯಾಷನ್ ಅಂತ ಹೇಳೋಣ, ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ ಅದೆಷ್ಟೋ ಜನರು ಅವ್ರ ಪ್ಯಾಷನ್ ಇಲ್ದಿರೋ ಅಂತ ಮಾಡಿದ್ದಾರೆ. ಬಟ್ ನನಗೆ ಇಲ್ಲಿ ಒಂದು ಹೇಳಿಕ್ಕಿರೋದು, ಮೇ ಬಿ ನಾಟ್ ಟುಡೇ, ಮೇ ಬಿ ನಾಟ್ ಟುಮಾರೋ, ಬಟ್ ಯಾವತ್ತಾದರೂ ಒಂದಿನ ವಿಲ್ ರೀಚ್ ಸಮ್ವೇರ್. ಸೊ ಅದರಿಂದಾಗಿ ನಿಮ್ಮ ಪ್ಯಾಷನ್ನ ಜಸ್ಟ್ ಲೈಕ್ 1% ಬೆಟರ್ ಮಾಡ್ತಾ ಹೋಗಿ. 2 ಮಂತ್ಸ್ ಹಿಂದ್ಗಡೆ ನಾನು ಸೋಲೋ ಸೌತ್ ಇಂಡಿಯಾ ಎಕ್ಸ್ಪ್ರೆಷನ್ ಸ್ಟಾರ್ಟ್ ಮಾಡಿದ್ದೆ. ಆ ಒಂದು ಟೈಮಲ್ಲಿ ನಾನು ಏನು ಗೊತ್ತಿಲ್ಲ, ಒಂದು ಹಠ ಇಟ್ಕೊಂಡು ಐ ವಿಲ್ ಡೂ ದಿಸ್ ಬೈ ದ ಎಂಡ್ ಆಫ್ 2025 ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ. ಸೊ ಐ ಫಿನಿಶ್ಡ್ ಇಟ್. ಇಟ್ಸ್ ನಾಟ್ ಲೈಕ್ ದಟ್ ಎನಿ ಒನ್ ಕ್ಯಾನ್ ಡೂ ದಟ್. ಸೊ ದಟ್ಸ್ ಹೌ ನಮಗಿರೋ ಒಂದೊಂದು ಪ್ಯಾಷನ್, ಸಮ್ಟೈಮ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ ಅದನ್ನೇ ಯಾವತ್ತು ತಲೆಯಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ವಿ ವೋಂಟ್ ಡೂ ಎನಿಥಿಂಗ್. ಸೊ ಜಸ್ಟ್ 1% ಬೆಟರ್ ಆಗಿ ಒಂದಿನ ಅಂತ ಹೇಳ್ತಾ. ಸೊ ಐ ನಾಟ್ ಎ ಮೋಟಿವೇಶ್ನಲ್ ಪರ್ಸನ್. ಸೊ ಇವಾಗ 1 ಮಿನಿಟ್ ಜಾಸ್ತಿ ಆಯಿತು ಅನಿಸುತ್ತೆ. ಇದರಲ್ಲಿ ಮಾತಾಡ್ತಾ 1 2 3 4 5 6 7 8 9 ನೇಲ್ಸ್ ನಿಲ್ಲಿಸಿದ್ದೀನಿ. ಸೊ 1 ಮಿನಿಟಲ್ಲಿ ಯಾರು ಹೈಯೆಸ್ಟ್ ನೇಲ್ಸ್ ನಿಲ್ಲಿಸ್ತಾರೆ ಅಂತ ಒಂದು ಗೇಮ್ ಆಗಿತ್ತು ಇದು. ಸೊ ನಾನು 9 ನಿಲ್ಲಿಸ್ಲಿಕ್ಕಾಯ್ತು ಮಾತಾಡ್ತಾ. ನೋಡೋಣ ಬನ್ನಿ ನೆಕ್ಸ್ಟಲ್ಲಿ ಏನಾಗುತ್ತೆ ಅಂತ.